ನಮ್ಮ ಎಲ್ಲ ಬಂಧು ಮಿತ್ರರಿಗೆ ನನ್ನ ಮತ್ತೊಂದು ಒಂದು ಸಣ್ಣ ವಿಡಿಯೋ ಮಾಡುವಂಥ ಪ್ರಯತ್ನ. ವಿಶೇಷವಾಗಿ ಈಗ ಹಬ್ಬಗಳೆಲ್ಲ ಮುಗಿದೋಯ್ತು. ಈಗ ತುಳಸಿ ಹಬ್ಬ ಆಯಿತು. ತುಳಸಿ ಹಬ್ಬ ಆದ ನಂತರ ಮೊನ್ನೆಯಿಂದಲೇ ಮದುವೆ ಮಾಡಲಿಕ್ಕಾಗಿಲ್ಲ. ಈಗ ತುಳಸಿ ಹಬ್ಬದ ವಿಶೇಷ ಏನು? ಕಬ್ಬು ವರ್ಷಕ್ಕೊಂದೇ ಸಲ ಸಿಗೋದು ಅಲ್ವಾ? ಕಬ್ಬು ತಿನ್ನೋದು ಹೇಗೆ? ಕಬ್ಬು ಯಾವ ಥರ ನಾವು ಹಲ್ಲಲ್ಲಿ ತಿಂತೇವೆ ಅಷ್ಟೇ ನಿಮ್ಮ ಹಲ್ಲು ಮಜಬೂತ ಭಯಂಕರ ಸ್ಟ್ರಾಂಗ್ ಆಗಿರ್ತವೆ. ಮೊದಲೇ ಕಾಲದಲ್ಲಿ ನಾವೆಲ್ಲ 60, 70, 80, 90 ವರ್ಷ ಹಿಂದ್ಗಡೆ ಹೋದರೆ ಎಲ್ಲರೂ ನಾವು ಬಾಯಲ್ಲೇ ತಿನ್ನೋದು, ಹಲ್ಲಲ್ಲೇ ತಿನ್ನೋದಾಗಿತ್ತು. ಈಗ ಯಾರೂ ತಿನ್ನೋದಿಲ್ಲ. ಮಕ್ಕಳಾದರೂ ತಮ್ಮ ಕಬ್ಬರು ತಿನ್ನೋ ಮಮ್ಮಿ ಹಲ್ಲೂ ನಾವು ಕಬ್ಬಿಂದು ಹಾಲು ಮಾಡ್ಕೊಂಬರ್ತೇನೆ ಅಂತಾರೆ. ನೋ, ಕಬ್ಬನ್ನು ಹಲ್ಲಿಂದಲೇ ತಿನ್ನಬೇಕು, ಆವಾಗಲೇ ಮಜಾ. ಎಂಥ ಸ್ವೀಟೇ. ಇಂಥ ಕಬ್ಬು ಇದು. ಮತ್ತೇನು ವಿಶೇಷವಾಗಿ ಅಂದರೆ ಸಕ್ಕರೆ ಕಾಯಿಲೆಯವರು, ಅಂದರೆ ಡಯಾಬಿಟೀಸ್ ಇದ್ದವರು, ಅವರೂ ಕೂಡ ತಿನ್ಬೋದು. ನಾನು ಮೊನ್ನೆ ಒಂದು ವಾರ ಹಿಂದೆ ತುಳಸಿ ಹಬ್ಬಕ್ಕಿಂತ ಮೊದಲೇ ಹೋದೆ. ನಮ್ಮ ಡಾಕ್ಟರ್ ಜಗದೀಶ್ನವರು, ನಮ್ಮ ವೈದ್ಯಾಧಿಕಾರಿಗಳು, ಅವ್ರ ಹತ್ರ, ಆಮೇಲೆ ನಮ್ಮ ಮಹಾಬಲ ಶಾಸ್ತ್ರಿ, ನಮ್ಮ ಆತ್ಮೀಯರು, ನಮ್ಮ ಡಾಕ್ಟ್ರು, ಅವ್ರ ಹತ್ರ ಹೋಗಿ ಕೇಳಿದೆ, ಸರ್ ಕಬ್ಬು ತಿನ್ಬೋದಾ? ಅರೇ ಪೈಮಾಮ್, ಆರಾಮ್ ಧಾರಾಳವಾಗಿ ತಿನ್ನಿ, ಏನು ಪ್ರಾಬ್ಲಮ್. ಸಕ್ಕರೆ ಸ್ವಲ್ಪ ಕಡಿಮೆ ತಿನ್ನಿ, ಕಬ್ಬು ತಿನ್ನಲಿಕ್ಕಡ್ಡಿಲ್ಲ. ಕಡೆ ಅವರು ಹೇಳಿದ್ರು, ಒಂದು 15-20 ಲೀಟ್ರ್ ಹಾಕಿದ್ರೆ 1 ಕಿಲೋ ಸಕ್ಕರೆ ಆಗ್ತದೆ. ಕಬ್ಬು ತಿನ್ನಲಿಕ್ಕೆ ಏನು ತೊಂದರೆ ಇಲ್ಲ, ಆರೋಗ್ಯಕ್ಕೂ ಬೆಸ್ಟು, ಸಖತ್ತು. ಮತ್ತೊಂದು ವಿಶೇಷ ಏನಂದರೆ, ನಿಮ್ಮ ಹಲ್ಲು ಒಳಗೆ ಎಷ್ಟು ಬ್ಯಾಕ್ಟೀರಿಯಾ ಇದ್ದಾವೆ ನೋಡಿ, ಅವೆಲ್ಲ ಸತ್ತು ನೆಟ್ಗೆ ಹೋಗ್ತೀವ. ಅಯ್ಯಯ್ಯಪ್ಪ ಅಂತ ಓಡ್ತವೆ ಬ್ಯಾಕ್ಟೀರಿಯಾಗಳು ಒಳಗಡೆ ಇದ್ದವು. ಯಾಕೆ? ಈ ಕಬ್ಬು ತಿಂದ ನಂತರ ಆ ಬ್ಯಾಕ್ಟೀರಿಯಾಗೆ ಮೆಟ್ಟಂಗೆ ಹೊಡೆದಂಗೆ ಆಗ್ತದೆ. ಎಲ್ಲ ತಲ್ಲ ಚೆಲ್ಲ ಪಿಲ್ಲಿಯಾಗಿ ಓಡ್ತವೆ. ಅಯ್ಯಪ್ಪೋ ದೇವ್ರಿ, ನಾವು ಸತ್ತು ಹೋದು ಅಂತ. ಅಂದರೆ ಇವು ಒಳಗಡೆ ಹೋಗಿ, ಹಲ್ಲಿನ ಒಳಗೆ ಹೋಗಿ ಅದರ ರಸ ಹಿಂಡ್ತದೆ. ಆ ಕಬ್ಬು ಅದು ಒಳಗಡೆ ಹಾಕಿದ್ರೆ ಏನೋ ಕಟ್ಟಿಗಿನ ಜಪ್ತಾರೆ ನಮಗೆ ಅಂತ ಒದರ್ತಾವೆ ಒಳಗಡೆ ಇದು ಬ್ಯಾಕ್ಟೀರಿಯಾಗಳು, ಪಾರಾಗ್ತವೆ. ಮತ್ತೊಂದು, ನಾವು ಗಾಣಕ್ಕೆ ಹೋದಾಗ ಅವ್ರು ಏನು ಮಾಡ್ತಾರೆ, ಲಿಂಬು ಹಿಂಡ್ತಾರೆ. ಲಿಂಬು, ಇದು ಶುಂಠಿ ಎಲ್ಲ ಹಾಕಿ ರಸದಲ್ಲೇ ಮಿಕ್ಸ್ ಮಾಡ್ಕೊಡ್ತಾರೆ. ನಾನು ಒಂದು ಲಿಂಬೆಹಣ್ಣು ತಗೊಂಡ್ಬಂದಿದ್ದೇನೆ. ಈ ಲಿಂಬೆಹಣ್ಣ ಹೀಗೇ ಹಿಂಡಬೇಕೆ. ಅಲ್ಲ ಇವನ ಆಹಾ ನಿಲ್ಲ ಬಾಬಾ ಬಾಬಾ ಬಾ ಇದ್ರೆ ಎಷ್ಟು ಸೂಪರ್ ಕಾಂಬಿನೇಷನ್. ಅಬ್ಬಬ್ಬಬ್ಬಬ್ಬ, ನೀವೊಂದು ಪ್ರಯತ್ನ ಮಾಡಿ ನೋಡಿ. ಕಬ್ಬು ವರ್ಷ ಇಡೀ ಸಿಗ್ತದೆ ನಿಮಗೆ? ಸಿಗೋದಿಲ್ಲ, ಹೌದಾ? ವರ್ಷಕ್ಕೊಂದೇ ಸಮ ಆ ತುಳಸಿ ಹಬ್ಬದ ಟೈಮಿಗೆ ಮತ್ತು ನಿಮ್ಗೆ ಸಿಗೋದು ಕಬ್ಬು. ಆವಾಗ ತಿನ್ಬೇಕು ನೀವು. ಲಿಂಬೆ ಹಣ್ಣದು ಭಾರಿ ಮಜಾ.
ಬಾಕಿ ಹಣ್ಣು ಹಂಪಲು ನಿಮ್ಗೆ ವರ್ಷ ಇಡೀ ಸಿಗ್ತದೆ, ಆದರೆ ಕಬ್ಬು ಮಾತ್ರ ಸಿಗೋದಿಲ್ಲ. ಭರ್ಪೂರ್ ವಿಟಮಿನ್ ಏನಿಲ್ಲ ಇದ್ರೊಳಗೆ, ನನಗೆ ಹೇಳಿ ನೋಡುವ. ಬಿಡಲಿಕ್ಕೆ ಮನಸ್ಸು ಬರೋದಿಲ್ಲ ಮಾರಾಯ. ಥೋ ಯಾ ಬಬ್ಬ ಅದಕ್ಕೆ ಕಾಂಬಿನೇಷನ್ ಭಾರಿ ಜಬರ್ದಸ್ತ್. ಮಹಾಬಲೇಶ್ವರ ನೋಡಿ ಕಬ್ಬು ಹೇಗೆ ಎಷ್ಟು ಮಜೆದಾರ ಕಬ್ಬ. ನೀವುಗಳು ಕೂಡ ಕಬ್ಬನ್ನು ಹಲ್ಲಿನಿಂದಲೇ ತಿನ್ನಿ, ಆವಾಗಲೇ ನಿಮ್ಮ ಹಲ್ಲು ಏಕ್ದಮ್ ಸ್ಟ್ರಾಂಗ್. ಯಾವುದೇ ಹುಳುಕು ಕಡ್ಡಿ ಕಸ ಏನೇನೇನೂ ಆಗೋದಿಲ್ಲ. ಇದರಿಂದ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತು ನೆಟ್ಗೆ ಹೋಗ್ತವೆ. ಓಕೆ, ಆಲ್ ದ ಬೆಸ್ಟ್. ಭಗವಂತ ಎಲ್ಲರಿಗೂ ಒಳ್ಳೆಯ ಮನಸ್ಸನ್ನು ಕೊಡಲಿ, ಒಳ್ಳೆಯ ಗುಣವನ್ನು ಕೊಡಲಿ, ಅದೇ ಒಳ್ಳೆಯ ಮಾತನ್ನು ಆಡಿ. ಆಲ್ ದ ಬೆಸ್ಟ್. ಬೋಲೋ ಭಾರತ್ ಮಾತಾ ಕಿ ಜೈ.